ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುವಾರ ಜೂನ್ 18 ಗುರು ಪುಷ್ಯಾಮೃತ ಯೋಗ ಬಂದಿದೆ. ಇವತ್ತಿನ ದಿನ ನಾನು ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ಕೆಲಸದಲ್ಲಿ ತೊಂದರೆ, ಮಕ್ಕಳ ಆಯುಷು, ಆರೋಗ್ಯ ತೊಂದರೆ, ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಇವತ್ತು ಗುರುವಾರ ಬೆಳಗ್ಗೆ 6 ಗಂಟೆಯಿಂದ 10:30 ಒಳಗಡೆ ಬಂದಿರೋ ಈ ಟೈಮಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಬೇಕು. ನಾನಿಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ, ಪ್ಲೇಟ್ ಮೇಲೆ ಬೆಲ್ಲ ಇಟ್ಟು ಆ ಥರ ರೆಡಿ ಮಾಡ್ಕೊಳ್ಳಿ. ಹಾಗೆ ಬೆಲ್ಲದ ಆರತಿನ ಮಿಸ್ ಮಾಡದೆ ಮಾಡಿ. ಈ ಟೈಮಲ್ಲಿ ಪೂಜೆ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇದ್ದರೂ ಪರಿಹಾರ ಆಗುತ್ತೆ. ಹಾಗೆ ನಿಮ್ಮ ಮನೇಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ದರೆ ಅವ್ರ ಹತ್ರ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರನ ಹೇಳಿಸಿ ಚೀಟಿಯಲ್ಲಿ ಬರೆದು ರಾಯರ ಮುಂದೆ ಇಟ್ಟು ಪೂಜೆನ ಮಾಡಿ. ನಮ್ಮ ಪಾಪು ಇನ್ನೂ ಬರೆಯೋಕ್ಕೆಲ್ಲ ಬರಲ್ಲ, ಹಾಗಾಗಿ ಅವನ ಹತ್ರ ಬಾಯಲ್ಲಿ ಹೇಳಿಸಿ ಅವನನ್ನು ಕಾನ್ವೆಂಟ್ಗೆ ಕಳಿಸ್ದೆ. ಇವತ್ತು ರಾಯರ ವಾರ. ನಾನು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಈ ವಿಡಿಯೋನ ನೋಡಿದ್ದೆ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಾಯರ ಫೋಟೋನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೂವು ಇಟ್ಟು ಅದ್ರ ಮುಂದೆ ಬೆಲ್ಲದ ಆರತಿನ ರೆಡಿ ಮಾಡಿಕೊಂಡೆ. ನಂತರ ನೈವೇದ್ಯಕ್ಕೆ ಕೂಡ ಜಾಸ್ತಿ ಮಾಡ್ಕೊಳ್ಳೋಷ್ಟು ಬೇರೆ ಏನಾದರೂ ತಿಂಡಿ ಮಾಡೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಕಡಲೆ ಮತ್ತು ಸಕ್ಕರೆನ ಇಟ್ಕೊಂಡು ನಾನು ಪೂಜೆನ ಮಾಡ್ತಾಯಿದ್ದೀನಿ.